ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಅಲಂಕಾರದ ವಿಧವಾಗಿರುವಂತಹ ಶ್ಲೇಷಾಲಂಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಆಗಿದ್ರೆ ಶ್ಲೇಷಾಲಂಕಾರ ಅಂತ ಹೇಳಿದ್ರೆ ಏನು ನೋಡೋಣ. ಶ್ಲೇಷಾಲಂಕಾರ ಅಂತ ಹೇಳಿದ್ರೆ ಬೇರೆ ಬೇರೆ ಅರ್ಥಗಳನ್ನು ಹೊಂದಿದ ಒಂದೇ ಶಬ್ದವು ವರ್ಣಿಸುವ ವಿಷಯ ಮತ್ತು ಅವರ್ಣ್ಯವಾದ ವಿಷಯಗಳ ಪರವಾಗಿ ಬೇರೆ ಬೇರೆ ಅರ್ಥ ಕೊಡುವುದೇ ಶ್ಲೇಷಾಲಂಕಾರ. ಗಮನಿಸಿ, ಇಲ್ಲಿ ಶ್ಲೇಷಾಲಂಕಾರ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಹೊಂದಿರಬೇಕಾಗತ್ತೆ. ಒಂದೇ ಶಬ್ದ ಅನ್ನುವಂಥದ್ದು ವಿಷಯಗಳನ್ನು ವರ್ಣಿಸಬೇಕಾಗತ್ತೆ. ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಿದ್ದರೆ, ಒಂದು ಪದ ಇರುತ್ತೆ, ಆ ಪದ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅಂತಹ ಪದಕ್ಕೆ ನಾವು ಶ್ಲೇಷ ಪದ ಅಂತ ಕರ್ಕೊಳ್ತೀವಿ. ಇಂತಹ ಶ್ಲೇಷಾರ್ಥಗಳನ್ನು ನೀಡಬಲ್ಲಂತಹ ಪದಗಳಿರುವ ಅಲಂಕಾರವನ್ನ ಶ್ಲೇಷಾಲಂಕಾರ ಎಂದು ಕರೆಯುತ್ತಾರೆ. ಇಷ್ಟನ್ನ ನೀವು ತಿಳ್ಕೊಬೇಕಾಗತ್ತೆ. ಶ್ಲೇಷ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಹ ಪದವಾಗಿರುತ್ತೆ. ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಹ ಪದಗಳಿರುವಂತಹ ಅಲಂಕಾರವನ್ನೇ ನಾವೇನಂತ ಕರಿತೀವಿ? ಶ್ಲೇಷಾಲಂಕಾರ ಅಂತ ಕರಿತೀವಿ. ಶ್ಲೇಷ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂಥದ್ದು ಅನ್ನುವಂಥದ್ದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಿದ್ರೆ ಈಗ ಉದಾಹರಣೆ ಸಮೇತ ಇದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಇದೀಗ ಉದಾಹರಣೆ ಸಮೇತ ನಾವು ನೋಡೋಣ. ಕುರುಕುಲಾರ್ಕನಂ ಅರ್ಕನಂ ಅಸ್ತಮೇದಿದರ್. ಈ ರೀತಿ ನಿಮಗೆ ವಾಕ್ಯವನ್ನ ಕೊಡ್ತಾರೆ. ಆಗ ನೀವಲ್ಲಿ ಗಮನಿಸ್ಕೋಬೇಕಾಗತ್ತೆ, ಇದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡುವಂತಹ ವಾಕ್ಯನ ಅಂತ ನೀವು ನೋಡ್ಬೇಕು. ಆ ರೀತಿ ವಾಕ್ಯವಾಗಿದ್ರೆ ಇದು ಖಂಡಿತ ಯಾವ ಅಲಂಕಾರ ಆಗಿರುತ್ತೆ? ಶ್ಲೇಷಾಲಂಕಾರ ಆಗಿರುತ್ತೆ. ಹೇಗ್ ಬರೀತೀರಾ ನೋಡಿ. ಪದಗಳನ್ನ ನೀವು ನೋಡ್ಬೇಕಾಗತ್ತೆ. ಇಲ್ಲಿ ಕುರುಕುಲಾರ್ಕ ಅಂತ ಇದೆ ಒಂದು ಪದ. ಅರ್ಕ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಅಲ್ವಾ? ಕುರುಕುಲಾರ್ಕ ಅಂತ ಹೇಳಿದ್ರೆ ದುರ್ಯೋಧನನ್ನ ನಾವು ಕರಿತೀವಿ. ಅರ್ಕ ಅಂತ ಹೇಳಿದ್ರೆ ಸೂರ್ಯನನ್ನ ನಾವು ಕರಿತೀವಿ. ಏನ್ ಹೇಳ್ತಾ ಇದೆ ಈ ವಾಕ್ಯ ಅಂತ ಹೇಳಿದ್ರೆ, ಕುರುಕುಲಾರ್ಕನಂ ಅಂದ್ರೆ ಕುರುವಂಶದಲ್ಲಿ ಏನಾಗ್ತಾ ಇದೆ ಇಲ್ಲಿ? ಅರ್ಕ ಅಂತ ಹೇಳಿದ್ರೆ ಸೂರ್ಯ ಅಲ್ವಾ? ಕುರುಕುಲಾರ್ಕ ಅಂತ ಹೇಳಿದ್ರೆ ಇಲ್ಲಿ ಕುರುವಂಶದಲ್ಲಿ ಇರುವಂತಹ ದುರ್ಯೋಧನ. ಆಯ್ತಾ? ಈ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ? ಅವನು ಅಸ್ತಂಗತನಾದನು. ಅಸ್ತಮೇದಿದರ್ ಅಂತ ಹೇಳಿದ್ರೆ ಅಸ್ತಂಗತ ಅಂತ ಹೇಳಿದ್ರೆ ಮಡಿದ ಅಂತ, ಸತ್ತು ಹೋದ ಅಂತ. ಆ ಒಂದು ಅರ್ಥವನ್ನ ಇದು ಕೊಡ್ತಾ ಇದೆ. ಕುರುವಂಶದಲ್ಲಿ ಸೂರ್ಯನಂತೆ ಇದ್ದಂತಹ ದುರ್ಯೋಧನ ಅವನು ಮಡಿದನು ಅನ್ನುವಂಥ ಅರ್ಥವನ್ನ ಕೊಡುವಂತಹ ವಾಕ್ಯವಾಗಿದೆ. ಸೊ ಹಾಗಾಗಿ ನಾವು ಬರಿಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅಸ್ತಂಗತ ಅಂತ ಹೇಳಿದ್ರೆ ಈಗ ಸೂರ್ಯ ಸಂಜೆ ಅಸ್ತಂಗತ ಆಗೋದಲ್ವಾ? ಈ ಕೆಲವರು ಹೇಳ್ತಾರೆ ಸಾಯುವಂತಹ ಒಂದು ಆ ವಿಷಯವನ್ನ ನಾವು ಪ್ರಸ್ತಾಪ ಮಾಡ್ಬೇಕಾದ್ರೆ ಮಡಿದ ಅಂತ ಹೇಳ್ತೀವಲ್ವಾ? ಸೊ ಆ ರೀತಿ ಆಗಿರುತ್ತೆ ಇದು. ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ಈ ರೀತಿ ಪದಗಳನ್ನ ತಗೋಬೇಕು, ಅದರ ಅರ್ಥವನ್ನ ನೀವು ಬರಿಬೇಕಾಗತ್ತೆ. ಅದಾದ್ಮೇಲೆ ಕೆಳಗಡೆ ಯಾವ ರೀತಿ ಬರಿಬೇಕು ಅಂದ್ರೆ, ಹೀಗೆ ಒಂದೇ ವಾಕ್ಯದಲ್ಲಿ ಹಲವು ಅರ್ಥಗಳಿರುವುದರಿಂದ ಇದು ಶ್ಲೇಷಾಲಂಕಾರವಾಗಿದೆ ಅಂತ ನೀವಲ್ಲಿ ಬರಿಬೇಕಾಗತ್ತೆ. ಈ ರೀತಿ ನೀವು ಬರೆಯೋದ್ರಿಂದ ಮಾರ್ಕ್ಸ್ನ ನೀವು ಸುಲಭವಾಗಿ ಸ್ಕೋರ್ ಮಾಡಬಹುದಾಗಿರುತ್ತೆ. ಈಗ ಇನ್ನೊಂದು ಉದಾಹರಣೆ ಸಮೇತ ಶ್ಲೇಷಾಲಂಕಾರವನ್ನ ತಿಳಿಯೋಣ. ಗಮನಿಸಿ. ಅತಿಶಯ ಪದಾರ್ಥ ನಿಖರ ಪ್ರತೀತಿಯಿಂ ಪಡೆದ ಪಾದ ವಿನ್ಯಾಸಂ ಬೋನುತ ಮಾಗದಲ್ತೆ ನಿರ್ದೋಷತೆ ಇಂದಲ್ಲದೆ ಸಮಂತು ಕವಿಗಂ ರವಿಗಂ. ನೋಡಿ, ಈ ರೀತಿ ನಿಮಗೆ ಕೊಟ್ಬಿಡ್ತಾರೆ. ಆಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಪದಗಳನ್ನ ನೀವಲ್ಲಿ ತಗೋಬೇಕು. ಇಲ್ಲಿ ಯಾವ್ಯಾವ ಪದಗಳನ್ನ ತಗೋಬಹುದು ಅಂತ ಹೇಳಿದ್ರೆ, ಪದಾರ್ಥ ಅಂತ ತಗೋಬಹುದು, ಪಾದ ಅಂತ ತಗೋಬಹುದು, ನಿರ್ದೋಷತೆ ಅನ್ನುವಂತಹ ಪದಗಳನ್ನ ನಾವಿಲ್ಲಿ ತಗೋಬಹುದಾಗಿರುತ್ತೆ. ಇಲ್ಲಿ ಕವಿಯ ಪರವಾಗಿಯೂ ಇದೆ, ರವಿ ಅಂತ ಹೇಳಿದ್ರೆ ಸೂರ್ಯನ ಪರವಾಗಿಯೂ ಇರುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಈ ಪದ್ಯದಲ್ಲಿ ನಾವು ಕವಿ ಮತ್ತೆ ರವಿ ಒಂದೇ ಬಗೆಯ ಪದಗಳಿಂದ ವರ್ಣಿತವಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ನಾವು ಈ ಒಂದು ಪದಾರ್ಥ, ಪಾದ, ನಿರ್ದೋಷತೆ ಈ ರೀತಿ ವಿವಿಧ ಪದಗಳನ್ನ ನಾವೇನ್ ಮಾಡ್ತಾ ಇದೀವಿ? ಇಲ್ಲಿ ತಗೊಳ್ತಾ ಇದೀವಿ. ಯಾವ ರೀತಿ?
ಇಲ್ಲಿ ಕವಿಯ ಪರವಾಗಿ ನಾವು ತಗೊಂಡಾಗ ಪದಾರ್ಥ ಅಂತ ನಾವು ತಗೊಂಡಾಗ ಅಲ್ಲಿ ಪದದ ಅರ್ಥ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ, ಅಂದ್ರೆ ಶಬ್ದಾರ್ಥ ಅಂತ. ಪಾದ ಅಂತ ಹೇಳಿದ್ರೆ ಪದ್ಯದ ಸಾಲು ಅನ್ನುವಂತಹ ಅರ್ಥ ಕೊಡುತ್ತೆ. ನಿರ್ದೋಷತೆ ಅಂತ ತಗೊಂಡಾಗ ನಿರ್ದೋಷತೆ ಅಲ್ಲೇ ಇದೆ ಅಲ್ವಾ, ದೋಷ ಇಲ್ಲದಿರುವಿಕೆ ಅಂತ. ಅದೇ ರೀತಿ ಸೂರ್ಯನ ಪರವಾಗಿ ನಾವು ತಗೊಂಡಾಗ ಇಲ್ಲಿ ಪದಾರ್ಥ ಅಂತ ಹೇಳಿದ್ರೆ ಅದು ಒಂದು ವಸ್ತು ಆಗಿರತ್ತೆ. ಪಾದ ಅಂತ ಹೇಳಿದ್ರೆ ಇಲ್ಲಿ ಕಿರಣ ಆಗಿರತ್ತೆ. ನಿರ್ದೋಷತೆ ಅಂತ ಹೇಳಿದ್ರೆ ಕತ್ತಲು ಇಲ್ಲದಿರುವಿಕೆ ಎನ್ನುವಂಥದ್ದಾಗಿರುತ್ತೆ. ಅಂದ್ರೆ ಕತ್ತಲಿಲ್ಲ ಅಂತ ಹೇಳಿದ್ರೆ ಅದು ಹಗಲಾಗಿರುತ್ತೆ ಅಲ್ವಾ. ಹೀಗೆ ಏನಾಗ್ತಾ ಇದೆ ಇಲ್ಲಿ, ನಾವೀಗ ಆಲ್ರೆಡಿ ಹೇಳಿದ್ವಿ ಅಲ್ವಾ, ಶ್ಲೇಷಾಲಂಕಾರ ಅಂತ ಹೇಳಿದ್ರೆ ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥವನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ, ಶ್ಲೇಷ ಪದ ಅಂತ ಕರ್ಕೊಳ್ತೀವಿ ಅಲ್ವಾ. ಸೊ ಇಲ್ಲೂ ಅಷ್ಟೇನೆ ಒಂದಕ್ಕಿಂತ ಹೆಚ್ಚು ಏನಾಗ್ತಾ ಇದೆ, ಈ ಪದಗಳು ಅರ್ಥವನ್ನ ಕೊಡ್ತಾ ಇದೆ, ಹಾಗಾಗಿ ಇದೇನಾಗಿದೆ, ಶ್ಲೇಷಾಲಂಕಾರವಾಗಿದೆ. ನೀವಿಲ್ಲಿ ಬರಿಬೇಕಾದ್ರೆ ಕೆಳಗಡೆ ನೀವು ಅದನ್ನ ವಾಕ್ಯ ರೂಪದಲ್ಲಿ ಬರಿಬೇಕಾಗತ್ತೆ. ಏನಂತ ಬರೀತೀರಾ, ಹೀಗೆ ಒಂದೇ ವಾಕ್ಯದಲ್ಲಿ ಹಲವು ಅರ್ಥಗಳಿರುವುದರಿಂದ ಇದು ಶ್ಲೇಷಾಲಂಕಾರವಾಗಿದೆ ಅಂತ ನೀವಲ್ಲಿ ಬರಿಬೇಕಾಗತ್ತೆ. ಫ್ರೆಂಡ್ಸ್, ಇದಿಷ್ಟು ಶ್ಲೇಷಾಲಂಕಾರದ ಬಗ್ಗೆ ಮಾಹಿತಿಯಾಗಿರುತ್ತೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡುವುದನ್ನು ಮರೆಯದಿರಿ. ಇಲ್ಲಿಯ ತನಕ ನನ್ನ ಚಾನಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು.